ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 44ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಇಸ್ರಾಯೇಲ್ನ ಅರಸನು, ವಿಮೋಚಕನು, ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಮೊದಲನೆಯವನು, ನಾನೇ ಕಡೆಯವನು, ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ. ನಾನು ಪುರಾತನ ಕಾಲದವರನ್ನು ಇಟ್ಟಂದಿನಿಂದ ನನ್ನ ಹಾಗೆ ಕರೆದು ತಿಳಿಸಿ ಅದನ್ನು ಸರಿಯಾಗಿ ನನಗೋಸ್ಕರ ಸಿದ್ಧ ಮಾಡಿದವನು ಯಾರು? ಮುಂದೆ ಬರಬೇಕಾದ್ದನ್ನು ಅವರು ನನಗೆ ತಿಳಿಸಲಿ. ಹೆದರಬೇಡ, ಇಲ್ಲವೇ ಭಯಪಡಬೇಡ. ನಾನು ಪೂರ್ವದಿಂದಲೂ ನಿಮಗೆ ಹೇಳಲಿಲ್ಲವೋ ಮತ್ತು ಅದನ್ನು ಪ್ರಕಟಿಸಲಿಲ್ಲವೋ? ಅಂತೂ ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರು ಇದ್ದಾನೋ? ಹೌದು, ಇನ್ನು ಯಾವ ದೇವರು ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 44 ವರ್ಡ್ 6-8 ವರ್ಡ್ 6. ದಿ ಲಾರ್ಡ್ ಹೂ ರೂಲ್ಸ್ and protects Israel, the Lord Almighty has this to say, I am the first and last, the only God, there is no other God but me. ದೇವರಿಗೆ ಸ್ತೋತ್ರ. ನಾವು ಇನ್ನೊಂದು ವಾಕ್ಯ ನೋಡೋಣ. ಯೆರೆಮೀಯ ಪ್ರವಾದಿ 33ನೇ ಅಧ್ಯಾಯ 3ನೇ ವಾಕ್ಯ. ಪ್ರಾಫಿಟ್ ಜೆರೆಮಿಯಾ ಚಾಪ್ಟರ್ 33 ವರ್ಡ್ 3. ನನ್ನನ್ನು ಕರೆ, ಆಗ ನಿನಗೆ ಉತ್ತರ ಕೊಡುವೆನು, ನಿನಗೆ ತಿಳಿಯದ ದೊಡ್ಡ ಮಹತ್ತಾದವುಗಳನ್ನು ನಿನಗೆ ತಿಳಿಸುವೆನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಯೆಶಾಯ ಪ್ರವಾದಿ 44ನೇ ಅಧ್ಯಾಯ. ದೇವರು ಹೇಳ್ತಾ ಇದ್ದಾರೆ, ಖಚಿತವಾಗಿ ಹೇಳ್ತಾರೆ, ಇಸ್ರಾಯೇಲ್ನ ಪರಿಶುದ್ಧನು, ವಿಮೋಚಕನು, ನಾನು ಪರಿಶುದ್ಧನು, ವಿಮೋಚಕನು, ಸರ್ವಶಕ್ತನು, ಸದಾಕಾಲ ಇರುವಾತನು. ದೇವರಿಗೆ ಸ್ತೋತ್ರ. ಇಸ್ರಾಯೇಲ್ನ ಪರಿಶುದ್ಧನು, ಅರಸನು, ವಿಮೋಚಕನು, ಯೆಹೋವನು ಇಂತೆನ್ನುತ್ತಾನೆ, ನಾನು ಇಸ್ರಾಯೇಲ್ಗೆ ಅರಸನಾಗಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ವಿಮೋಚಕನಾಗಿದ್ದೇನೆ, ಸರ್ವಶಕ್ತನಾಗಿದ್ದೇನೆ, ಪರಿಶುದ್ಧನಾಗಿದ್ದೇನೆ, ನಿರಂತರವಾಗಿರುವಾತನಾಗಿದ್ದೇನೆ. ನಾನೇ ಮೊದಲನೇವನಾಗಿದ್ದೇನೆ, ನಾನೇ ಕಡೆಯವನಾಗಿದ್ದೇನೆ, ನನ್ನ ಹೊರತು ಯಾವ ದೇವರು ಇಲ್ಲ. ದೇವರಿಗೆ ಸ್ತೋತ್ರ. ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯ ನಾನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಏಕೆಂದರೆ ಸಮಸ್ತವು ನನ್ನಿಂದಲೇ ಉಂಟಾಗಿದೆ, ನನ್ನ ಮಾತಿನ ಪ್ರಕಾರವೂ ಉಂಟಾಗಿದೆ, ನನ್ನ ಅಧೀನದಲ್ಲೇ ಇದೆ. ಎಲ್ಲವೂ ಸಹ ನನ್ನ ಉದ್ದೇಶದ ಪ್ರಕಾರವಾಗಿ ಉಂಟಾಗಿದೆ, ಅದು ಹಾಗೆ ನಡೀತಾ ಇದೆ. ನಿಮಗೆ ಸಹಾಯ ಯಾವ ವಿಷಯದಲ್ಲಿ ಬೇಕು, ಎಲ್ಲ ವಿಷಯದಲ್ಲೂ ಸಹ ನಾನು ಸಹಾಯ ಮಾಡಲಿಕ್ಕೆ ಸಾಧ್ಯ, ನನ್ನಿಂದ ಸಾಧ್ಯ. ನೀವು ನನ್ನನ್ನು ಕೇಳ್ರಿ, ನಾನು ಸಹಾಯ ಮಾಡ್ತೇನೆ. ನಿಮಗೆ ಸಹಾಯ, ಜ್ಞಾನ ಬೇಕಾ, ರಕ್ಷಣೆ ಬೇಕಾ, ಆದರಣೆ ಬೇಕಾ, ಶತ್ರುವಿಂದ ಜಯ ಬೇಕಾ, ಅಷ್ಟು ಮಾತ್ರ ಅಲ್ಲ, ಆರೋಗ್ಯ ಬೇಕಾ, ಯಾವ ವಿಷಯದಲ್ಲಿ ನಿಮಗೆ ಬೇಕು ಸಹಾಯ, ಎಲ್ಲ ವಿಷಯದಲ್ಲೂ ಸಹ ನಾನು ನಿಮಗೆ ಸಹಾಯ ಮಾಡ್ತೇನೆ. ನಾನು ಆದಿಯಿಂದಲೂ ಹೇಳ್ಕೊಬಂದಿದ್ದೀನಿ, ನೀವು ಭಯಪಡಬೇಡ್ರಿ, ಹೆದರಬೇಡ್ರಿ, ನನ್ನನ್ನು ಕೇಳ್ರಿ ಅಂತ. ನೀವು ನನ್ನನ್ನು ಕೇಳೋದಾದರೆ, ನನ್ನನ್ನು ಆಶ್ರಯಿಸಿಕೊಳ್ಳೋದಾದರೆ, ನನ್ನಿಂದ ಹೊಂದ್ಕೊಳ್ತಕ್ಕಂತಹ ಸಮಸ್ತ ಮೇಲುಗಳಿಂದಲೂ ಸಹಾಯದಿಂದಲೂ ನೀವೇ ನನಗೆ ಸಾಕ್ಷಿಗಳಾಗ್ತೀರ. ನಿಶ್ಚಯವಾಗಿ ಯೆಹೋವನು ಸರ್ವಶಕ್ತನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದ್ದು ಯಾವುದಿಲ್ಲ ಅಂತ ನಿಮ್ಮ ಮೂಲಕವಾಗಿ ನನ್ನ ಮಹಿಮೆ ಹೊಂದೋದಕ್ಕೂ, ಅಷ್ಟು ಮಾತ್ರ ಅಲ್ಲ, ನೀವು ನನ್ನ ಸಾಕ್ಷಿಗಳು ಜೀವಿಸೋದಕ್ಕೂ ಸಹಾಯ ಆಗುತ್ತೆ. ಸೊ ಹಾಗಾಗಿ ನನ್ನ ಆದಿಯಿಂದ ಹೇಳಿರೋ ಪ್ರಕಾರವಾಗಿ ನನ್ನ ನಂಬಿಕೊಂಡ್ರೆ, ನನ್ನ ಆಶ್ರಯಿಸಿಕೊಂಡ್ರೆ, ನನ್ನ ಸಹಾಯ ಪಡ್ಕೊಂಡ್ರೆ ನನಗೆ ಸಾಕ್ಷಿಗಳಾಗ್ತೀರ. ದೇವರಿಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ಕರ್ತನ ಸರ್ವಶಕ್ತ ದೇವರು ನಮ್ಮ ಸಂಗ ಮಾತನಾಡ್ತಾ ಇರೋದೇನು ಅಂತಂದರೆ, ನೀವು ನನ್ನನ್ನು ಕೇಳ್ರಿ. ನಿಮಗೆ ತಿಳಿಯದಂತಹ ಮಹತ್ತಾದ ಜ್ಞಾನಗಳು ಬೇಕಾ, ಸಹಾಯ ಬೇಕಾ, ಏನು ಬೇಕು, ನಾನು ನಿಮಗೆ ಕೊಡ್ತೇನೆ. ಆಗ ನೀವು ಅದನ್ನು ಹೊಂದ್ಕೋತೀರಾ, ಅಷ್ಟು ಮಾತ್ರ ಅಲ್ಲ, ಅದರ ಮೂಲಕವಾಗಿ ನನಗೆ ಮಹಿಮೆ ಆಗುತ್ತೆ, ನೀವು ನನಗೆ ಸಾಕ್ಷಿಗಳಾಗ್ತೀರ. ಕರ್ತನ ನಿಜವಾಗ್ಲೂ ಸರ್ವಶಕ್ತನಾಗಿದ್ದಾನೆ, ಅದರಿಂದ ಅಸಾಧ್ಯವಾದ್ದು ಯಾವುದಿಲ್ಲ, ಆತನೇ ಎಲ್ಲ ಕಾರ್ಯವನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗ್ತೀರ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನಿಮ್ಗೆ ಯಾವ ಥರದಲ್ಲಿ ಸಹಾಯ ಬೇಕು, ದೇವರನ್ನ ಆಶ್ರಯಿಸ್ಕೊಳ್ಳಿ. ಪ್ರತಿ ವಿಷಯದಲ್ಲೂ ಸಹ ಆತನಿಂದಲೇ ಉಂಟಾಗಿರೋದ್ರಿಂದ ಆತನಿಂದಲೇ ಸಹಾಯ ಬರುತ್ತೆ. ಜಯ ಬೇಕಾ, ಆತನಿಂದಲೇ ಸಿಗುತ್ತೆ. ಸಹಾಯ ಬೇಕಾ, ಆದರಣೆ ಬೇಕಾ, ರಕ್ಷಣೆ ಬೇಕಾ, ಸಮಾಧಾನ ಬೇಕಾ, ಆರೋಗ್ಯ ಬೇಕಾ, ಆತನಿಂದಲೇ ಬರುತ್ತೆ. ಅವರೇ ಹೇಳ್ತಾ ಇದ್ದಾರೆ ಮುಂಜಾನೆ ಸಮಯದಲ್ಲಿ, ನನ್ನನ್ನು ಕೇಳ್ರಿ, ಎಲ್ಲ ವಿಷಯದಲ್ಲೂ ನನ್ನಿಂದ ಸಹಾಯ ಸಿಗುತ್ತೆ, ಎಲ್ಲವೂ ನನಗೆ ಅಧೀನವಾಗಿದೆ, ನಾನೇ ಉಂಟು ಮಾಡಿದ್ದೇನೆ,
ಸೊ ಹಾಗಾಗಿ ಅಸಾಧ್ಯವಾದ ನನಗೆ ಯಾವುದೂ ಇಲ್ಲ. ನೀವು ನಾನು ಕೇಳಿದರೆ ಅದರಿಂದ ನಿಮಗೆ ಸಹಾಯ ಸಿಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಿಮ್ಗೆ ಯಾವ ಥರ ಸಹಾಯ ಬೇಕು ಅದನ್ನು ದೇವರಿಂದ ಕೇಳ್ಕೊಳ್ಳಿ, ಹೊಂದ್ಕೊಳ್ರಿ. ನೀವು ಅದರ ಮುಖಾಂತರವಾಗಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಿರಿ. ದೇವರಿಗೆ ಮಹಿಮೆ ಆಗುತ್ತೆ, ನಿಮಗೆ ಆಶೀರ್ವಾದವಾಗುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪೇಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತರೆ, ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನಿಮಗೆ ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯ ಯಾವ ವಿಷಯದಲ್ಲಿ ಬೇಕಾದರೂ ನನ್ನನ್ನು ಕೇಳ್ರಿ. ನನ್ನಿಂದಲೇ ಉಂಟಾಗಿದೆ, ನನ್ನ ಹದಿಯಿಂದಲೇ ಎಲ್ಲವಿದೆ, ನನ್ನ ಮೂಲಕವಾಗಿ ನಡೀತಾ ಇದೆ. ನಿಮಗೆ ಬೇಕಾದನ್ನು ನನ್ನಂತೆ ಕೇಳಿದ್ರೆ ಹೊಂದ್ಕೊಳ್ರಿ. ಅದರ ಮೂಲಕವಾಗಿ ನೀವು ನನಗೆ ಸಾಕ್ಷಿಗಳಾಗ್ತೀರಾ. ನನಗೆ ಮಹಿಮೆ ಆಗುತ್ತೆ, ನಿಮಗೆ ಆಶೀರ್ವಾದವಾಗುತ್ತೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಮ್ಮ ಅವಶ್ಯಕತೆಗಳನ್ನ ನಿಮ್ಗೆ ಒಪ್ಪಿಸ್ಕೊಡ್ತೀವಿ. ನೀವೇ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಹಾಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.